70 ವರ್ಷ 80 ವರ್ಷ ಅಪ್ಪ ಬದುಕ್ತಾನೆ, ಸತ್ತೋಗ್ತಾನೆ, 1000 ಎಕರೆ ಮಾಡಿರ್ತಾನೆ, 2-3 ಜನ ಮಕ್ಕಳಿರ್ತಾರೆ. 1000 ಎಕರೆಯಲ್ಲಿ ಸೆಂಟರಲ್ಲಿ ಹಾಕಿ ಟೆಂಪಲ್ ಏನು ಕಟ್ಟಲ್ಲ ಸರ್, ರೇಟ್ ಕಡಿಮೆ ಆಗಲ್ವಾ? ಮೂಲೆಯಲ್ಲಿ ಹಾಕ್ತಾರೆ. ಅಕಸ್ಮಾತ್ ಅದು 5-6 ಕೋಟಿಗೆ ಹೋಗಿದ್ರೆ ಅಲ್ಲೂ ಹಾಕಲ್ಲ, ಜನರಲ್ ಸ್ಮಶಾನಕ್ಕೆ ತೊಗೊಂಡೋಗಿ ಹಾಕ್ತಾರೆ. ಹೋಗ್ಲಿ 1000 ಎಕರೆ ಮಾಡಿದ್ರು ಒಂದೊಳ್ಳೆ ಇಂಪೋರ್ಟೆಡ್ 2000-3000 ರೂಪಾಯಿ ಸ್ಕ್ವೇರ್ ಫೀಟ್ ಗ್ರಾನೈಟ್ ತಂದು ನೀಟಾಗಾದರೂ ಹಾಕಲ್ಲ ಸರ್. ಒಂದು 5 ಲಕ್ಷ ಬಡ್ಜೆಟಲ್ಲಿ ಮುಗಿಸ್ಬಿಸಾಕ್ತಾರೆ. ಆತ ನೋಡಿದ್ರೆ 500 ಕೋಟಿ 1000 ಕೋಟಿ 2000 ಕೋಟಿ ಅಂತ ದುಡ್ದು ಸತ್ತೋಗ್ತಾನೆ. ಹೋಗ್ಲಿ ಸತ್ತೋದ್ಮೇಲೆ ಅವ್ರ ಅಪ್ಪ ಹೆಸರಲ್ಲಿ 500,000 ಕೋಟಿ ಇದ್ರೂ ಒಂದು ಸ್ಕಾಲರ್ಶಿಪ್ ಕೊಡಲ್ಲ. ಮೊದಲನೇ ವರ್ಷದ ತಿಥಿಗೆ ಒಳ್ಳೆ ರೆಮಾಂಡ್ಸ್ ಕೋಟು ಬ್ಲೇಸರು ಇಲ್ಲ ಒಂದೊಳ್ಳೆ ಕಾಂಚೀಪುರಮ್ ಒಂದು 50,000 ಸೀರೆ ತರಲ್ಲ. ಯಾಕೆಂದರೆ ದಾನ ಮಾಡಬೇಕಲ್ಲ ಸರ್. 300 ರೂಪಾಯಿ ಶರ್ಟ್ ಪೀಸು ಮೀಟ್ರು, 400 ರೂಪಾಯಿ ಸೀರೆ ತಂದು ದಾನ ಕೊಡ್ತಾರೆ. ಅದಕ್ಕೆ ಬಿಲ್ಡಪ್. ಹೋಗ್ಲಿ ಸತ್ತೋದಾಗ 3ನೇ ದಿನ ತಿಥಿಗೆ ಹೋದಾಗ ಅವ್ರಿಗೆ ಮೈಸೂರು ಪಾಕೋ ಇಷ್ಟ ಅದಿಷ್ಟ ಅಂತ 1 kg ತಗೊಂಡೋಗಿ ಪ್ರಶಾಂತವಾಗ 1 kg ಸ್ವೀಟ್ನ ಕಾಗೆಗಳಿಗೆ ಹಾಕಾದ್ರೂ ಬಿಡ್ತಾರೆ ಸರ್? ಬಿಡಲ್ಲ, ವೇಸ್ಟ್ ಆಗುತ್ತೆ. 1 ಪೀಸ್ ಹಾಕಿ 3/4 kg ತಿಂದ್ಬಿಡ್ತಾರೆ ಸರ್. ಹೋಗ್ಲಿ ಸತ್ತೋದ್ಮೇಲೆ ಡೈಲಿ ನೀನು 1000 ಕೋಟಿ ಮಾಡಿ ಸತ್ತೋದ್ರು ಫೋಟೋ ಇಟ್ಟು ಡೈಲಿ ಒಂದು 20 ರೂಪಾಯಿ ಬಂಡವಾಳ ಹಾಕಿ ಫ್ರೆಶ್ ಆಗಿರೋ ಹಾರ ಹಾಕ್ತಾರೆ ಸರ್? ಹಾಕಲ್ಲ. 150 ರೂಪಾಯಿ ಪ್ಲಾಸ್ಟಿಕ್ ಹಾರ ತಂದು ಹಾಕ್ತಾರೆ. ಡೈಲಿ ಯಾವನ್ಗುರು 20 ರೂಪಾಯಿ ಫ್ಲವರ್ ಹಾಕೋನು. ಯಾವ ಕಾರಣಕ್ಕೆ ಓಡ್ತಾ ಇದೀವಿ ಸರ್ ನಾವೆಲ್ಲ? ಕರೆಕ್ಟ್. ಕಾಣದ ಕಡಲಿಗೆ ಹಂಬಲಿಸಿದೆ ಮನ, ಕಾಣದ ಕಡಲಿಗೆ ಹಂಬಲಿಸಿ